ನಮಸ್ಕಾರ ವೀಕ್ಷಕರೇ, ಮಿಸ್ಟಿಕ್ ಇರಾ ಚಾನೆಲ್ಗೆ ನಿಮಗೆಲ್ಲರಿಗೂ ಆತ್ಮೀಯ ಸ್ವಾಗತ. ಜುಲೈ 27 ಜ್ಯೋತಿಷ್ಯದ ದೃಷ್ಟಿಯಿಂದ ಒಂದು ಪ್ರಮುಖ ದಿನವಾಗಿದೆ. ಕರ್ಮಫಲದಾತ ಶನಿಯು ಈಗಾಗಲೇ ಮೀನ ರಾಶಿಯನ್ನು ಪ್ರವೇಶಿಸಿದ್ದಾನೆ. ಇದು ನಿಮ್ಮ ರಾಶಿಯ ಮೇಲೆ ಬೀರಲಿರುವ ದೀರ್ಘಾವಧಿಯ ಪರಿಣಾಮಗಳೇನು, ಇಂದಿನ ನಿಮ್ಮ ದಿನ ಭವಿಷ್ಯ ಹೇಗಿದೆ, ಎಲ್ಲವನ್ನೂ ಇಂದಿನ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಯೋಣ. ಅದಕ್ಕೂ ಮುನ್ನ ಈ ವಿಡಿಯೋವನ್ನು ಈಗಲೇ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರು ಮತ್ತು ಕುಟುಂಬದವರೊಂದಿಗೆ ಶೇರ್ ಮಾಡಿ. ನೀವಿನ್ನೂ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕಾನ್ ಕ್ಲಿಕ್ ಮಾಡಲು ಮರೆಯಬೇಡಿ. ಮೊದಲನೆಯದಾಗಿ ಇಂದಿನ ಪ್ರಮುಖ ಗ್ರಹ ಸಂಚಾರವನ್ನು ಗಮನಿಸೋಣ. ಶನಿಯು ಈಗಾಗಲೇ ಮೀನ ರಾಶಿಯಲ್ಲಿ ಸಂಚರಿಸುತ್ತಿದ್ದಾನೆ. ಈ ಗೋಚಾರವು ಕರ್ಮ, ಜವಾಬ್ದಾರಿ, ಶಿಸ್ತು, ಆಧ್ಯಾತ್ಮಿಕತೆ ಹಾಗೂ ದೀರ್ಘಾವಧಿಯ ಜೀವನ ಬದಲಾವಣೆಗಳನ್ನು ಸೂಚಿಸುತ್ತದೆ. ಜೊತೆಗೆ ಚಂದ್ರನು ಧನು ರಾಶಿಯಲ್ಲಿ ಹಾಗೂ ಪೂರ್ವಾಷಾಢ ನಕ್ಷತ್ರದಲ್ಲಿ ಸಂಚರಿಸುತ್ತಿದ್ದಾನೆ. ಇದರಿಂದ ಜ್ಞಾನ, ದೂರದ ಪ್ರಯಾಣ, ಆತ್ಮವಿಶ್ವಾಸ ಹಾಗೂ ಹೊಸ ಅವಕಾಶಗಳು ಹೆಚ್ಚಾಗುತ್ತವೆ. ಬನ್ನಿ ಈಗ ಎಲ್ಲ 12 ರಾಶಿಗಳ ದಿನ ಭವಿಷ್ಯ ಹಾಗೂ ಶನಿ ಗೋಚಾರದ ಪರಿಣಾಮವನ್ನು ನೋಡೋಣ. ಮೇಷರಾಶಿ. ಇಂದಿನ ಫಲ ನೋಡೋದಾದ್ರೆ ಹೊಸ ಯೋಜನೆಗಳು ಹಾಗೂ ಪ್ರಯಾಣಕ್ಕೆ ಉತ್ತಮ ದಿನ. ಆತುರದ ನಿರ್ಧಾರಗಳನ್ನು ತಪ್ಪಿಸಿ. ಶನಿಯು ನಿಮ್ಮ 12ನೇ ಭಾವದಲ್ಲಿ ಇರುವುದರಿಂದ ಖರ್ಚು ಹೆಚ್ಚಾಗಬಹುದು, ಆದರೆ ವಿದೇಶ ಪ್ರಯಾಣದ ಅವಕಾಶಗಳು ಮತ್ತು ಆಧ್ಯಾತ್ಮಿಕ ಆಸಕ್ತಿ ಹೆಚ್ಚಾಗಲಿದೆ. ನಿಮ್ಮ ಅದೃಷ್ಟ ಬಣ್ಣ ಕೆಂಪು ಹಾಗೂ ಅದೃಷ್ಟ ಸಂಖ್ಯೆ 9. ವೃಷಭ ರಾಶಿ. ಆರ್ಥಿಕ ಲಾಭದ ಸಾಧ್ಯತೆ ಇದೆ. ಹಿರಿಯರಿಂದ ಉತ್ತಮ ಬೆಂಬಲ ಸಿಗಲಿದೆ. ಶನಿಯು 11ನೇ ಭಾವದಲ್ಲಿ ಇರುವುದರಿಂದ ಆದಾಯ ಹೆಚ್ಚಳ, ಹೊಸ ಸ್ನೇಹಿತರು ಹಾಗೂ ನಿಮ್ಮ ಕಠಿಣ ಪರಿಶ್ರಮಕ್ಕೆ ಉತ್ತಮ ಪ್ರತಿಫಲ ದೊರೆಯುತ್ತದೆ. ನಿಮ್ಮ ಅದೃಷ್ಟ ಬಣ್ಣ ಬಿಳಿ ಹಾಗೂ ಅದೃಷ್ಟ ಸಂಖ್ಯೆ 6. ಮಿಥುನ ರಾಶಿ. ಸಂಬಂಧಗಳಲ್ಲಿನ ಗೊಂದಲ ನಿವಾರಣೆಯಾಗುತ್ತದೆ ಹಾಗೂ ಹೊಸ ಅವಕಾಶಗಳು ಲಭಿಸುತ್ತವೆ. ಶನಿಯು 10ನೇ ಭಾವದಲ್ಲಿ ಇರುವುದರಿಂದ ಉದ್ಯೋಗದಲ್ಲಿ ಹೆಚ್ಚಿನ ಜವಾಬ್ದಾರಿ ಹಾಗೂ ದೀರ್ಘಾವಧಿಯ ಯಶಸ್ಸು ದೊರೆಯಲಿದೆ. ನಿಮ್ಮ ಅದೃಷ್ಟ ಬಣ್ಣ ಹಸಿರು ಹಾಗೂ ಅದೃಷ್ಟ ಸಂಖ್ಯೆ 5. ಕರ್ಕಾಟಕ ರಾಶಿ. ಆರೋಗ್ಯದ ಕಡೆ ಗಮನ ನೀಡಿ. ಸಣ್ಣ ಒತ್ತಡಗಳನ್ನು ನಿರ್ಲಕ್ಷಿಸಿ. ಶನಿಯು 9ನೇ ಭಾವದಲ್ಲಿ ಇರುವುದರಿಂದ ಉನ್ನತ ಶಿಕ್ಷಣ, ಧಾರ್ಮಿಕ ಕಾರ್ಯಗಳು ಹಾಗೂ ದೂರದ ಪ್ರಯಾಣಕ್ಕೆ ಇದು ಅತ್ಯುತ್ತಮ ಸಮಯ. ನಿಮ್ಮ ಅದೃಷ್ಟ ಬಣ್ಣ ಬಿಳಿ ಅಥವಾ ಬೆಳ್ಳಿ ಹಾಗೂ ಅದೃಷ್ಟ ಸಂಖ್ಯೆ 2. ಸಿಂಹ ರಾಶಿ. ನಿಮ್ಮ ಆತ್ಮವಿಶ್ವಾಸ ಹೆಚ್ಚಾಗುತ್ತದೆ. ಸೃಜನಾತ್ಮಕ ಕೆಲಸಗಳಲ್ಲಿ ಯಶಸ್ಸು ಸಿಗಲಿದೆ. ಶನಿಯು 8ನೇ ಭಾವದಲ್ಲಿ ಇರುವುದರಿಂದ ಅನಿರೀಕ್ಷಿತ ಬದಲಾವಣೆಗಳು ಸಂಭವಿಸಬಹುದು. ಆರೋಗ್ಯ ಮತ್ತು ಹಣಕಾಸಿನಲ್ಲಿ ಎಚ್ಚರಿಕೆ ಅಗತ್ಯ. ನಿಮ್ಮ ಅದೃಷ್ಟ ಬಣ್ಣ ಕಿತ್ತಳೆ ಹಾಗೂ ಅದೃಷ್ಟ ಸಂಖ್ಯೆ 1. ಕನ್ಯಾ ರಾಶಿ. ಹಿರಿಯರ ಸಹಕಾರ ದೊರೆಯುತ್ತದೆ ಮತ್ತು ಹಣಕಾಸು ಸ್ಥಿರವಾಗಿರುತ್ತದೆ. ಶನಿಯು 7ನೇ ಭಾವದಲ್ಲಿ ಇರುವುದರಿಂದ ವಿವಾಹ ಹಾಗೂ ವ್ಯವಹಾರ ಪಾಲುದಾರಿಕೆಯ ಪರೀಕ್ಷೆಯ ಸಮಯವಿದು. ಸಂಬಂಧಗಳನ್ನು ಬಲಪಡಿಸಿಕೊಳ್ಳಿ. ನಿಮ್ಮ ಅದೃಷ್ಟ ಬಣ್ಣ ಹಸಿರು ಹಾಗೂ ಅದೃಷ್ಟ ಸಂಖ್ಯೆ 5. ತುಲಾ ರಾಶಿ. ಹೊಸ ಆದಾಯದ ಮೂಲಗಳು ದೊರೆಯುತ್ತವೆ ಹಾಗೂ ಸ್ನೇಹಿತರ ಸಹಾಯ ಸಿಗುತ್ತದೆ. ಶನಿಯು 6ನೇ ಭಾವದಲ್ಲಿ ಇರುವುದರಿಂದ ಸಾಲ ತೀರಿಸಲು, ಆರೋಗ್ಯ ಸುಧಾರಿಸಲು ಹಾಗೂ ಶತ್ರುಗಳನ್ನು ಜಯಿಸಲು ಅನುಕೂಲ. ನಿಮ್ಮ ಅದೃಷ್ಟ ಬಣ್ಣ ಗುಲಾಬಿ ಹಾಗೂ ಅದೃಷ್ಟ ಸಂಖ್ಯೆ 6. ವೃಶ್ಚಿಕ ರಾಶಿ. ವೃತ್ತಿಜೀವನದಲ್ಲಿ ಪ್ರಗತಿ ಕಾಣುವಿರಿ. ಬಾಕಿ ಹಣ ವಾಪಸ್ ಸಿಗಬಹುದು. ಶನಿಯು 5ನೇ ಭಾವದಲ್ಲಿ ಇರುವುದರಿಂದ ಮಕ್ಕಳ ಭವಿಷ್ಯ, ಶಿಕ್ಷಣ ಹಾಗೂ ಸೃಜನಾತ್ಮಕ ಕ್ಷೇತ್ರಗಳಲ್ಲಿ ಹೆಚ್ಚಿನ ಜವಾಬ್ದಾರಿ ಬರುತ್ತದೆ. ನಿಮ್ಮ ಅದೃಷ್ಟ ಬಣ್ಣ ಕೆಂಪು ಹಾಗೂ ಅದೃಷ್ಟ ಸಂಖ್ಯೆ 9. ಧನು ರಾಶಿ. ಚಂದ್ರನು ನಿಮ್ಮದೇ ರಾಶಿಯಲ್ಲಿರುವುದರಿಂದ ಉತ್ಸಾಹ ಹಾಗೂ ಆತ್ಮವಿಶ್ವಾಸ ಹೆಚ್ಚಾಗುತ್ತದೆ. ಶನಿಯು 4ನೇ ಭಾವದಲ್ಲಿ ಇರುವುದರಿಂದ ಮನೆ, ಆಸ್ತಿ ಹಾಗೂ ಕುಟುಂಬದಲ್ಲಿ ಕೆಲವು ಬದಲಾವಣೆಗಳು ಸಂಭವಿಸಬಹುದು. ನಿಮ್ಮ ಅದೃಷ್ಟ ಬಣ್ಣ ಹಳದಿ ಹಾಗೂ ಅದೃಷ್ಟ ಸಂಖ್ಯೆ 3. ಮಕರ ರಾಶಿ. ಹೊಸ ಕೆಲಸಗಳನ್ನು ಆರಂಭಿಸಲು ಉತ್ತಮ ದಿನ. ಧಾರ್ಮಿಕ ಕಾರ್ಯಗಳಲ್ಲಿ ಆಸಕ್ತಿ ಹೆಚ್ಚಾಗುತ್ತದೆ. ಶನಿಯು 3ನೇ ಭಾವದಲ್ಲಿ ಇರುವುದರಿಂದ ಧೈರ್ಯ, ಸಂವಹನ ಕೌಶಲ್ಯ ಹಾಗೂ ಹೊಸ ಪ್ರಯತ್ನಗಳಲ್ಲಿ ಯಶಸ್ಸು ಸಿಗುತ್ತದೆ. ನಿಮ್ಮ ಅದೃಷ್ಟ ಬಣ್ಣ ನೀಲಿ ಹಾಗೂ ಅದೃಷ್ಟ ಸಂಖ್ಯೆ 8. ಕುಂಭರಾಶಿ. ಹೊಸ ಅವಕಾಶಗಳು ದೊರೆಯುತ್ತವೆ. ಹೂಡಿಕೆಗೆ ಅತ್ಯುತ್ತಮ ಸಮಯ. ಶನಿಯು 2ನೇ ಭಾವದಲ್ಲಿ ಇರುವುದರಿಂದ ಹಣಕಾಸು, ಉಳಿತಾಯ ಹಾಗೂ ಕುಟುಂಬದ ಜವಾಬ್ದಾರಿಗಳ ಮೇಲೆ ನೀವು ಹೆಚ್ಚು ಗಮನ ಹರಿಸಬೇಕಾಗುತ್ತದೆ. ನಿಮ್ಮ ಅದೃಷ್ಟ ಬಣ್ಣ ಕಪ್ಪು ಹಾಗೂ ಅದೃಷ್ಟ ಸಂಖ್ಯೆ 8. ಮೀನ ರಾಶಿ. ಶನಿಯ ಪ್ರಭಾವದಿಂದ ಜವಾಬ್ದಾರಿಗಳು ಹೆಚ್ಚಾಗುತ್ತವೆ. ಆಧ್ಯಾತ್ಮಿಕ ಬೆಳವಣಿಗೆಗೆ ಇದು ಬಹಳ ಉತ್ತಮ ಸಮಯ. ಶನಿಯು ನಿಮ್ಮ ಲಗ್ನ ಅಂದರೆ 1ನೇ ಭಾವದಲ್ಲಿ ಇರುವುದರಿಂದ ನಿಮ್ಮ ವ್ಯಕ್ತಿತ್ವದಲ್ಲಿ ಮಹತ್ವದ ಬದಲಾವಣೆ, ಹೆಚ್ಚಿನ ಜವಾಬ್ದಾರಿ, ಶಿಸ್ತು ಹಾಗೂ ಪ್ರಬುದ್ಧತೆ ಬೆಳೆಯುತ್ತದೆ. ನಿಮ್ಮ ಅದೃಷ್ಟ ಬಣ್ಣ ಚಿನ್ನದ ಬಣ್ಣ ಅಥವಾ ಹಳದಿ ಹಾಗೂ ಅದೃಷ್ಟ ಸಂಖ್ಯೆ 3. ವೀಕ್ಷಕರೇ, ಸೋಮವಾರದ ವಿಶೇಷ ಮಂತ್ರವನ್ನು ಈಗ ತಿಳಿಯೋಣ.
ಭಗವಾನ್ ಶಿವನ ಕೃಪೆಗಾಗಿ ಓಂ ನಮಃ ಶಿವಾಯ ಹಾಗೂ ಚಂದ್ರ ದೇವರ ಅನುಗ್ರಹಕ್ಕಾಗಿ ಓಂ ಶ್ರಾಂ ಶ್ರೀಂ ಶ್ರೌಂ ಸಹ ಚಂದ್ರಾಯ ನಮಃ ಮಂತ್ರವನ್ನು 108 ಬಾರಿ ಜಪಿಸುವುದು ಅತ್ಯಂತ ಶುಭಕರ. ಇಂದಿನ ನಮ್ಮ ಶುಭ ಸಂದೇಶ ಏನೆಂದರೆ, ಶನಿಯ ಅನುಗ್ರಹ ಪಡೆಯಲು ಸತ್ಯ, ಶಿಸ್ತು, ಪ್ರಾಮಾಣಿಕತೆ ಹಾಗೂ ಪರಿಶ್ರಮವೇ ಮುಖ್ಯ ಮಾರ್ಗ. ಸೋಮವಾರ ಭಗವಾನ್ ಶಿವನ ಆರಾಧನೆ ಮಾಡಿ ಓಂ ನಮಃ ಶಿವಾಯ ಮಂತ್ರವನ್ನು ಜಪಿಸಿದರೆ ಮನಃಶಾಂತಿ, ಆತ್ಮಬಲ ಹಾಗೂ ಶುಭ ಫಲಗಳು ಲಭಿಸುತ್ತವೆ. ಈ ಮಾಹಿತಿ ನಿಮಗೆ ಉಪಯುಕ್ತವಾಗಿದೆ ಎಂದು ಭಾವಿಸುತ್ತೇವೆ. ಇಷ್ಟವಾಗಿದ್ದರೆ ವಿಡಿಯೋ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ ಮತ್ತು ಚಾನೆಲ್ಗೆ ಹೊಸಬರಾಗಿದ್ದರೆ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ವೈಯಕ್ತಿಕ ಜೀವನ, ವೃತ್ತಿ ಅಥವಾ ಭವಿಷ್ಯದ ಕುರಿತು ಮಾರ್ಗದರ್ಶನ ಬೇಕಾಗಿದ್ದಲ್ಲಿ ನಮ್ಮ ಮಿಸ್ಟಿಕ್ ಎರಾ ಅನ್ನು ನೀವು ಸಂಪರ್ಕಿಸಬಹುದು. ನಾವು ಜ್ಯೋತಿಷ್ಯ ಕನ್ಸಲ್ಟೇಷನ್, ಟ್ಯಾರೋ ಕಾರ್ಡ್ ರೀಡಿಂಗ್, ಸಂಖ್ಯಾಶಾಸ್ತ್ರ, ಆಕಾಶಿಕ್ ರೀಡಿಂಗ್, ವಾಸ್ತು, ಫೆಂಗ್ ಶುಯಿ, ಚಕ್ರ ಹೀಲಿಂಗ್ ಮತ್ತು ಕಸ್ಟಮೈಸ್ಡ್ ಕ್ರಿಸ್ಟಲ್ ಸೇವೆಗಳನ್ನು ಒದಗಿಸುತ್ತೇವೆ. ಹೆಚ್ಚಿನ ಮಾಹಿತಿಗಾಗಿ ಡಿಸ್ಕ್ರಿಪ್ಷನ್ನಲ್ಲಿರುವ ನಂಬರ್ಗೆ ಸಂಪರ್ಕಿಸಿ. ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ಆಸಕ್ತಿದಾಯಕ ಮಾಹಿತಿಯೊಂದಿಗೆ ಭೇಟಿಯಾಗೋಣ. ಅಲ್ಲಿಯವರೆಗೆ ನಮಸ್ಕಾರ, ಶುಭ ದಿನ.